ನಮಸ್ಕಾರ. ಇವತ್ತು ಒಂದು ತುಂಬಾ ಆಳವಾದ ಮಾತಿನ ಬಗ್ಗೆ ಚರ್ಚೆ ಮಾಡೋಣ. ನಮಸ್ಕಾರ. ಹೇಳಿ, ಯಾವುದು? ಯೋಹಾನ 15ನೇ ಅಧ್ಯಾಯ 7ನೇ ವಚನ. ನೀವು ನನ್ನಲ್ಲಿ ನೆಲೆಗೊಂಡರೆ ಮತ್ತು ನನ್ನ ಮಾತುಗಳು ನಿಮ್ಮಲ್ಲಿ ನೆಲೆಗೊಂಡರೆ ನೀವು ಬಯಸಿದ್ದನ್ನು ಕೇಳಿಕೊಳ್ಳಿರಿ, ಅದು ನಿಮ್ಗೆ ಆಗುವುದು. ಹೌದೌದು. ಇದು ನಿಜಕ್ಕೂ ಬಹಳ ಶಕ್ತಿಯುತವಾದ ವಾಗ್ದಾನ. ಇದು ಕೇವಲ ಪದಗಳಲ್ಲ, ಒಂಥರ ದೈವಿಕ ಆಹ್ವಾನ ಅಲ್ವಾ? ನಮ್ಮ ಇವತ್ತಿನ ಆಳವಾದ ಚರ್ಚೆ ಕ್ರಿಸ್ತನಲ್ಲಿ ನೆಲೆಸುವುದು, ದೇವರ ಸಮೃದ್ಧಿ ಜೀವನಕ್ಕೆ ಮಾರ್ಗ ಅನ್ನೋ ಮೂಲ ಆಧಾರಿತವಾಗಿದೆ. ಇದರ ಅರ್ಥ ಏನು ಅಂತ ನೋಡೋಣ. ಖಂಡಿತ. ಈ ಒಂದು ವಚನ ಇದೆಯಲ್ಲ, ಇದು ಒಂದು ಸ್ಥಿರವಾದ, ಆಮೇಲೆ ಫಲಭರಿತವಾದ ಮತ್ತು ಸಂತೋಷದಿಂದ ತುಂಬಿದ ಜೀವನಕ್ಕೆ ದಾರಿ ತೋರಿಸುತ್ತೆ. ಮುಖ್ಯವಾಗಿ ಇಲ್ಲಿ ನೆಲೆಸುವುದು ಅಂದರೆ ಏನು? ಅದು ನಮ್ಮ ಪ್ರಾರ್ಥನೆ ಮೇಲೆ, ನಮ್ಮ ದಿನನಿತ್ಯದ ಜೀವನದ ಮೇಲೆ ಹೇಗೆಲ್ಲ ಪರಿಣಾಮ ಬೀರುತ್ತೆ ಅದನ್ನು ಅರ್ಥ ಮಾಡ್ಕೋಬೇಕು. ಸರಿ. ಮೂಲದಲ್ಲಿ ಯೇಸು ಒಂದು ರೂಪಕ ಬಳಸಿದ್ದಾರಲ್ಲ, ದ್ರಾಕ್ಷಾಲತೆ ಮತ್ತೆ ಕೊಂಬೆಗಳು ಅಂತ. ಅದರಿಂದ ಶುರು ಮಾಡೋಣ. ಖಂಡಿತ ಖಂಡಿತ. ನಾನೇ ನಿಜವಾದ ದ್ರಾಕ್ಷಾಲತೆ, ನನ್ನ ತಂದೆಯೇ ವ್ಯವಸಾಯಗಾರನು ಅಂತ ಹೇಳ್ತಾರೆ. ಯಾಕೆ ಈ ರೂಪಕನೇ ಬಳಸಿದ್ರು ಅಂತ ನಿಮ್ಗೇನಾದ್ರೂ ಅನ್ಸುತ್ತಾ? ಯಾಕೆಂದ್ರೆ ಇದು ಸಂಪೂರ್ಣ ಅವಲಂಬನೆಯನ್ನ ಅಂದ್ರೆ ಡಿಪೆಂಡೆನ್ಸಿಯನ್ನ ತುಂಬಾ ಚೆನ್ನಾಗಿ ತೋರಿಸುತ್ತೆ. ಹೌದು. ಒಂದು ಕೊಂಬೆ ಅದು ದ್ರಾಕ್ಷಾಲತೆಯಿಂದ ಬೇರೆ ಆಗಿ ಬದುಕೋಕ್ಕಾಗಲ್ಲ, ಹೌದಲ್ಲ? ಫಲ ಕೊಡೋದು ದುರಲ ಮಾತು. ನಿಜ. ಹಾಗೇನೆ ನಮ್ಮ ಆಧ್ಯಾತ್ಮಿಕ ಜೀವನ, ಅದರ ಫಲ ಅದೆಲ್ಲ ಕ್ರಿಸ್ತನ ಜೊತೆಗಿನ ನಿರಂತರ ಸಂಪರ್ಕದ ಮೇಲೆ ನಿಂತಿದೆ ಅಂತ ಇದು ಹೇಳುತ್ತೆ. ಇದು ಬರೀ ಏನೋ ಮಾಡೋದಲ್ಲ, ಇದೊಂದು ಒಡನಾಟ, ನಿರಂತರವಾಗಿ ಕ್ರಿಸ್ತನ ಹೃದಯಕ್ಕೆ ಹತ್ತಿರ ಇರೋದು. ಹಾಗಾದ್ರೆ ಈ ನೆಲೆಸುವುದು ಅಂದ್ರೆ ದಿನನಿತ್ಯದ ಜೀವನದಲ್ಲಿ ಹೇಗೆ? ಪ್ರಾಕ್ಟಿಕಲ್ ಆಗಿ ಮೂಲ ಏನ್ ಹೇಳುತ್ತೆ? ಮೂಲದ ಪ್ರಕಾರ ಇದರಲ್ಲಿ ಕೆಲವು ಮುಖ್ಯ ಅಂಶಗಳಿವೆ. ಮೊದಲನೇದು, ಪ್ರಜ್ಞಾಪೂರ್ವಕವಾಗಿ ದೇವ್ರ ಜೊತೆ ಸಮಯ ಕಳೆಯೋದು. ಸರಿ. ಆತನ ವಾಕ್ಯವನ್ನ ಅಂದ್ರೆ ಬೈಬಲ್ ವಚನಗಳನ್ನ ನಮ್ಮ ಮನಸ್ಸಿನಲ್ಲಿ, ಹೃದಯದಲ್ಲಿ ಇಟ್ಕೊಳ್ಳೋದು. ಆಮೇಲೆ ನಿರಂತರವಾಗಿ ಪ್ರಾರ್ಥನೆ ಮಾಡೋದು. ಪ್ರೀತಿಯಿಂದ ಆತನ ಮಾತಿಗೆ ವಿಧೇಯರಾಗಿರೋದು. ಇನ್ನೊಂದು ಬಹಳ ಮುಖ್ಯವಾದದ್ದು, ಬೇರೆ ವಿಶ್ವಾಸಿಗಳ ಜೊತೆ ಅನ್ಯೋನ್ಯತೆಯಿಂದ ಅಂದ್ರೆ ಫೆಲೋಶಿಪ್ನಲ್ಲಿರೋದು. ಓ ಸರಿ. ಅದರಲ್ಲಿ ಒಂದು ಭಾಗ ಇದೆಯಲ್ಲ, ನನ್ನ ಮಾತುಗಳು ನಿಮ್ಮಲ್ಲಿ ನೆಲೆಗೊಂಡರೆ ಅಂತ. ಆದ್ರೆ ಶಕ್ತಿ ಏನು? ಅದರ ಶಕ್ತಿ ಅಪಾರ. ದೇವರ ಮಾತುಗಳು ಇದೆಯಲ್ಲ, ಅದು ದಿಕ್ಸೂಚಿ ತರಹ, ದಾರಿ ತೋರಿಸುತ್ತೆ. ಕನ್ನಡಿ ತರಹ ನಮ್ಮ ನಿಜ ಸ್ಥಿತಿ ಏನು ಅಂತ ತೋರಿಸುತ್ತೆ. ಕತ್ತಿ ತರಹ ನಮ್ಮಲ್ಲಿರೋ ಕೆಟ್ಟದ್ದನ್ನ ಕತ್ತರಿಸಿ ಹಾಕುತ್ತೆ. ಆಮೇಲೆ ಬೀಜದ ತರಹ ಫಲ ಕೊಡುತ್ತೆ. ಹೌದು, ಫಲ ಕೊಡುತ್ತೆ. ಮುಖ್ಯವಾಗಿ ಆತನ ಮಾತುಗಳು ನಮ್ಮೊಳಗಿದ್ರೆ ನಮ್ಮ ಒಳಗಿನ ಮಾತುಕತೆ, ನಮ್ಮ ಯೋಚನಾ ಲಹರಿನೇ ಬದಲಾಗುತ್ತೆ. ಹೌದಾ? ಹೌದು. ಆಗೇನಾಗುತ್ತೆ ಅಂದ್ರೆ, ಗಲಾತ್ಯ 5ರಲ್ಲಿ ಹೇಳಿದ ಹಾಗೆ ಆತ್ಮನ ಫಲಗಳು, ಪ್ರೀತಿ, ಸಂತೋಷ, ಸಮಾಧಾನ ಇವೆಲ್ಲ ನಮ್ಮಲ್ಲಿ ಸಹಜವಾಗಿ ಬೆಳೆಯೋಕ್ ಶುರುವಾಗುತ್ತೆ. ಇದುವೇ ನಿಜವಾದ ನೆಲೆಸುವಿಕೆಯ ಫಲ. ಇದು ತುಂಬಾ ಆಸಕ್ತಿಕರವಾಗಿದೆ. ಈಗ ಆ ಪ್ರಾರ್ಥನೆ ವಿಷಯಕ್ಕೆ ಬರೋಣ. ನೀವು ಬಯಸಿದ್ದನ್ನು ಕೇಳಿಕೊಳ್ಳಿರಿ ಅಂತ ಇದೆಯಲ್ಲ, ಇದು ಒಂಥರ ಕೇಳೋಕೆ ಏನ್ ಬೇಕಾದ್ರೂ ಕೇಳ್ಬೋದು ಅನ್ನೋ ಥರ ಇದೆಯಲ್ಲ, ಖಾಲಿ ಚೆಕ್ ಥರನ? ಹಾಗನ್ಸ್ಬೋದು. ಆದ್ರೆ ಮೂಲ ಏನ್ ಹೇಳುತ್ತೆ ಅಂದ್ರೆ, ಕ್ರಮ ಮುಖ್ಯ. ಮೊದಲು ನೆಲೆಸುವುದು, ಆಮೇಲೆ ಕೇಳುವುದು. ಓ, ಆ ಆರ್ಡರ್ ಮುಖ್ಯನಾ? ಹೌದು. ಯಾಕಂದ್ರೆ ನಾವು ಕ್ರಿಸ್ತನ ಜೊತೆ ಆ ಆಳವಾದ ಸಂಪರ್ಕದಲ್ಲಿದ್ದಾಗ ಆತನ ಮಾತುಗಳು ನಮ್ಮ ಯೋಚನೆಗಳನ್ನ, ನಮ್ಮ ಇಷ್ಟಗಳನ್ನೇ ರೂಪಿಸುತ್ತೆ. ಆಗ ಸಹಜವಾಗಿಯೇ ನಮ್ಮ ಬಯಕೆಗಳು ಆತನ ಬಯಕೆಗಳಿಗೆ ಹತ್ರವಾಗ್ತಾ ಹೋಗುತ್ತೆ. ಆಗ ನಾವು ಮಾಡೋ ಪ್ರಾರ್ಥನೆ ಬರೀ ನಮ್ಮ ಲಿಸ್ಟ್ ಆಗಿರಲ್ಲ, ಅದು ದೇವರ ಜೊತೆಗಿನ ಒಂದು ಪಾಲುದಾರಿಕೆ ಆಗುತ್ತೆ. ದೇವರ ಜೊತೆ ಪಾಲುದಾರಿಕೆ, ಇದು ಚೆನ್ನಾಗಿದೆ. ಇದರ ಬಗ್ಗೆ ಮೂಲದಲ್ಲಿ ಕೆಲವು ನಿಜ ಜೀವನದ ಉದಾಹರಣೆಗಳಿವೆ ಅಲ್ವಾ? ಬೆಂಗಳೂರಿನ ನರ್ಸ್ ಮಾರಿಯಾ ಅವರ ಅನುಭವ. ಹೌದು. ಮಾರಿಯಾ ಅವರ ಕತೆ ನಿಜಕ್ಕೂ ಸ್ಫೂರ್ತಿ ಕೊಡುತ್ತೆ. ಐಸಿಯುನಲ್ಲಿ ಒಬ್ಬ ರೋಗಿಯ ಸ್ಥಿತಿ ತುಂಬಾ ಗಂಭೀರ ಆದಾಗ ಮಾರಿಯಾ ಅವರು ತಕ್ಷಣ ದೇವರಲ್ಲಿ ನೆಲೆಸಿ, ಅಂದ್ರೆ ಆತನ ಮೇಲೆ ಗಮನ ಇಟ್ಟು ಪ್ರಾರ್ಥನೆ ಮಾಡ್ತಾರೆ. ಆಮೇಲೆ ಕೆಲವೇ ಹೊತ್ತಲ್ಲಿ ಡಾಕ್ಟರ್ಸ್ಗೆಲ್ಲ ಆಶ್ಚರ್ಯ ಆಗೋ ಹಾಗೆ ಆ ರೋಗಿಯ ಸ್ಥಿತಿ ಸುಧಾರಿಸುತ್ತೆ. ಇದು ನೆಲೆಸುವ ಪ್ರಾರ್ಥನೆಯ ಒಂದು ಸಣ್ಣ ಉದಾಹರಣೆ ಅಷ್ಟೇ. ವಾವ್! ಹಾಗೇನೆ ಇನ್ನೊಂದು ಉದಾಹರಣೆ, ಕರ್ನಾಟಕದ ಹಳ್ಳಿಯ ಪಾದ್ರಿ ರಾಜು ಅವರದು, ಬರಗಾಲದ ಸಮಯದ ಬಗ್ಗೆ. ಹೌದು, ಆ ಕಥೆಯೂ ಅಷ್ಟೇ. ಭೀಕರ ಬರಗಾಲ. ಆಗ ಪಾದ್ರಿ ರಾಜು ಅವರು ತಮ್ಮ ಸಭೆಯವರ ಜೊತೆ ಸೇರಿ ದೇವರ ವಾಗ್ದಾನಗಳಿಗೆ ನಂಬಿಕೆ ಇಟ್ಟು ನೆಲೆಸಿ ಮಳೆಗಾಗಿ ಪ್ರಾರ್ಥನೆ ಮಾಡ್ತಾರೆ. ಶೀಘ್ರದಲ್ಲೇ ಆಶ್ಚರ್ಯ ಅಂದ್ರೆ
ಬರೀ ಆ ಪ್ರದೇಶಕ್ಕೆ ಮಾತ್ರ ಒಳ್ಳೆ ಮಳೆ ಬರುತ್ತೆ ಅಂತ ಮೂಲ ಹೇಳುತ್ತೆ. ಅದ್ಭುತ. ಇವೆಲ್ಲ ಏನ್ ತೋರಿಸುತ್ತೆ ಅಂದ್ರೆ, ಈ ನೆಲೆಸುವಿಕೆಯಿಂದ ಬರೀ ಪ್ರಾರ್ಥನೆಗೆ ಉತ್ತರ ಸಿಗೋದಲ್ಲ, ನಮ್ಮ ಒಳಗಡೆ ಒಂದು ಸಮಾಧಾನ, ಎಂಥ ಪರಿಸ್ಥಿತಿಯಲ್ಲೂ ಸ್ಥಿರವಾಗಿ ನಿಲ್ಲುವ ಶಕ್ತಿ, ಬೇರೆಯವರ ಮೇಲೆ ಕರುಣೆ, ಇದೆಲ್ಲ ಬರುತ್ತೆ. ಕೇಳೋಕೆ ತುಂಬಾ ಚೆನ್ನಾಗಿದೆ. ಆದ್ರೆ ನಮ್ಮ ಇವತ್ತಿನ ಫಾಸ್ಟ್ ಲೈಫ್ನಲ್ಲಿ ಹೀಗೆ ನೆಲೆಸಿರೋಕೆ ಅಡ್ಡಿ ಬರೋ ಸವಾಲುಗಳು ಇರುತ್ತಲ್ಲ, ಎಲ್ಲರಿಗೂ ಇದು ಸುಲಭ ಅಲ್ಲ ಅನ್ಸುತ್ತೆ. ಮೂಲ ಏನ್ ಹೇಳುತ್ತೆ ಇದ್ರ ಬಗ್ಗೆ? ನಿಜ, ಖಂಡಿತ ಸವಾಲ್ಗಳಿದೆ. ಮೂಲ ಕೂಡ ಅದನ್ನ ಗುರುತಿಸುತ್ತೆ. ನಮ್ಮ ಆತುರದ ಜೀವನ ಶೈಲಿ ಅಲ್ವಾ? ಹೌದು. ಸದಾ ಬ್ಯುಸಿ. ಹೌದು. ಆಮೇಲೆ ಗಮನ ಬೇರೆ ಕಡೆ ಹೋಗೋದು, ಮೊಬೈಲು, ಟಿವಿ, ಸೋಷಿಯಲ್ ಮೀಡಿಯಾ. ಡಿಸ್ಟ್ರಾಕ್ಷನ್ಸ್ ಜಾಸ್ತಿ. ಹೌದು. ಮತ್ತೆ ಕೆಲವೊಮ್ಮೆ ನಾವು ಹಿಂದೆ ಮಾಡಿದ ತಪ್ಪುಗಳನ್ನ ನೆನೆಸ್ಕೊಂಡು ನಮ್ಮನ್ನ ನಾವೇ ದೂಷಿಸ್ಕೊಳ್ತಾ ಇರ್ತೀವಿ. ಆ ಖಂಡನೆಯ ಭಾವನೆ. ಓ. ಕೆಲವೊಮ್ಮೆ ಒಂಟಿತನ ಕೂಡ ಅಡ್ಡಿಯಾಗ್ಬೋದು. ಆಧ್ಯಾತ್ಮಿಕವಾಗಿ ಒಬ್ಬಂಟಿ ಅನ್ಸೋದು. ಹಾಗಾದ್ರೆ ಈ ಅಡೆತಡೆಗಳನ್ನ ದಾಟಿ ಮುಂದೆ ಹೋಗೋಕೆ ಏನಾದ್ರೂ ಪ್ರಾಕ್ಟಿಕಲ್ ಟಿಪ್ಸ್ ಇದೆಯಾ ಮೂಲದಲ್ಲಿ? ಖಂಡಿತ ಇದೆ. ಮೊದಲನೇದಾಗಿ ಸ್ವಲ್ಪ ನಿಧಾನ ಮಾಡೋ ಕಲಿಬೇಕು. ಪ್ರಜ್ಞಾಪೂರ್ವಕವಾಗಿ ಸಮಯ ಮಾಡ್ಕೋಬೇಕು. ಓಕೆ. ಡಿಜಿಟಲ್ ಗಡಿಗಳನ್ನ ಹಾಕೊಳ್ಳೋದು. ಅಂದ್ರೆ ಫೋನ್, ಟಿವಿ ಇತ್ಯಾದಿಗಳನ್ನ ಸ್ವಲ್ಪ ಹೊತ್ತು ಪಕ್ಕಕ್ಕಿಡೋದು. ಅದು ಕಷ್ಟನೇ, ಆದ್ರೂ ಮಾಡ್ಲೇಬೇಕು. ಹೌದು. ಆ ಖಂಡನೆ ಭಾವನೆ ಬಂದಾಗ ರೋಮಾಪುರ 8.1ರಂತಹ ವಚನಗಳನ್ನ ನೆನಪು ಮಾಡ್ಕೊಳ್ಳೋದು. ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಯಾವ ಶಿಕ್ಷಾವಿಧಿಯೂ ಇಲ್ಲ ಅಂತ. ಸರಿ. ಮುಖ್ಯವಾಗಿ ಒಂಟಿಯಾಗಿರಬಾರ್ದು. ಬೇರೆ ವಿಶ್ವಾಸಿಗಳ ಜೊತೆ ಸೇರೋದು. ಯಾಕಂದ್ರೆ ಒಂಟಿ ಕೊಂಬೆ ಬೇಗ ಒಣಗಿಬೋಗುತ್ತೆ. ನಿಜ. ದಿನಾ ಬೆಳಗ್ಗೆ ಮತ್ತು ರಾತ್ರಿ ದೇವರ ವಾಕ್ಯದೊಂದಿಗೆ ಸ್ವಲ್ಪ ಸಮಯ ಕಳೆಯೋದು. ದಿನದ ಮಧ್ಯೆ ಒಂದು 5 ನಿಮಿಷ ಸುಮ್ಮನೆ ಕೂತು ದೇವರ ಸ್ವರ ಕೇಳಿಸ್ಕೊಳ್ಳೋಕ್ ಪ್ರಯತ್ನ ಮಾಡೋದು. ಹೋ, 5 ನಿಮಿಷನಾ? ಹೌದು, ಅಷ್ಟೇ ಸಾಕು ಶುರು ಮಾಡಲು. ಕೃತಜ್ಞತಾ ಪಟ್ಟಿ ಮಾಡೋದು. ಅಂದ್ರೆ ನಮಗೆ ಸಿಕ್ಕಿರುವ ಆಶೀರ್ವಾದಗಳನ್ನ ಬರೆಯೋದು. ಇಂಥ ಸಣ್ಣ ಸಣ್ಣ ಹೆಜ್ಜೆಗಳು ದೊಡ್ಡ ಬದಲಾವಣೆ ತರುತ್ತೆ. ಸರಿ. ಮೂಲದಲ್ಲಿ ಶಬ್ದದಿಂದ ಉಪವಾಸ ಮಾಡೋ ಬಗ್ಗೆನೂ ಹೇಳಿದ್ದಾರೆ. ಅಂದ್ರೆ ವಾರಕ್ಕೊಮ್ಮೆ ಸ್ವಲ್ಪ ಸಮಯ ಟಿವಿ, ರೇಡಿಯೋ, ಮೊಬೈಲ್ ಎಲ್ಲದ್ರಿಂದ ದೂರ ಇದ್ದು ಮೌನವಾಗಿರೋದು. ಇದು ಒಳ್ಳೆಯ ಸಲಹೆ. ಹಾಗಾದ್ರೆ ಒಟ್ಟಾರೆಯಾಗಿ ನಾವು ಏನು ಅರ್ಥ ಮಾಡ್ಕೋಬೇಕು? ಇದರ ಸಾರಾಂಶ ಏನು? ನೋಡಿ, ಕ್ರಿಸ್ತನಲ್ಲಿ ನೆಲೆಸುವುದು ಅಂದ್ರೆ ಬರೀ ಕೆಲವು ಧಾರ್ಮಿಕ ಕೆಲಸಗಳನ್ನ ಮಾಡೋದಲ್ಲ. ಅದಕ್ಕಿಂತ ಹೆಚ್ಚಾಗಿ ಅದು ಆತನ ಜೊತೆಗಿನ ಒಂದು ನಿರಂತರ, ಜೀವಂತ, ಆಳವಾದ ಸಂಪರ್ಕವನ್ನ ಕಾಪಾಡಿಕೊಳ್ಳೋದು. ಆ ಸಂಪರ್ಕ. ಹೌದು, ಆ ಸಂಪರ್ಕ. ಅದೇ ನಮ್ಮ ಪ್ರಾರ್ಥನೆಗಳನ್ನ ರೂಪಿಸುತ್ತೆ. ನಮ್ಮ ಜೀವನದಲ್ಲಿ ಆತ್ಮನ ಫಲವನ್ನ, ಆ ಪ್ರೀತಿ, ಸಂತೋಷ, ಸಮಾಧಾನವನ್ನ ತರುತ್ತೆ. ಮತ್ತೆ ಎಂಥ ಕಷ್ಟದ ಪರಿಸ್ಥಿತಿಯಲ್ಲೂ ವಿವರಿಸೋಕ್ಕಾಗದ ಒಂದು ಶಾಂತಿಯನ್ನ ಕೊಡುತ್ತೆ. ಮೂಲದಲ್ಲಿನ ಒಂದು ಮಾತು ನಂಗೆ ಬಹಳ ಇಷ್ಟ ಆಯ್ತು. ಪ್ರಿಯರೇ, ನಿಮ್ಮ ಸ್ವಂತ ಶಕ್ತಿಯಲ್ಲಿ ನೀವು ಸಾಕಷ್ಟು ಪ್ರಯತ್ನ ಪಟ್ಟಿದ್ದೀರಿ. ಬನ್ನಿ, ನನ್ನ ಹೃದಯದ ಬಡಿತಕ್ಕೆ ಒರಗಿಕೊಳ್ಳಿ. ವಾಹ್! ಈ ಸ್ಥಿರತೆಯಿಂದಲೇ ವಿಜಯದ ಹಾಡುಗಳು, ಶಕ್ತಿಯುತ ಪ್ರಾರ್ಥನೆಗಳು ಮತ್ತು ಶಾಶ್ವತವಾದ ಫಲ ಉಂಟಾಗುತ್ತದೆ ಅಂತ. ಇದು ನಿಜಕ್ಕೂ ಬಹಳ ಅರ್ಥಗರ್ಭಿತ ಮಾತು. ಹಾಗಾದ್ರೆ ನಮ್ಮ ಕೇಳುಗರು ಯೋಚನೆ ಮಾಡೋಕೆ ಇಲ್ಲೊಂದು ವಿಷಯ ಬಿಟ್ಟೋಗೋಣ. ಖಂಡಿತ. ನಮ್ಮ ಸ್ವಂತ ಶಕ್ತಿಯಿಂದ ಏನೋ ಸಾಧಿಸಬೇಕು, ಪರಿಣಾಮಕಾರಿಯಾಗಿರಬೇಕು ಅಂತ ಒದ್ದಾಡೋದನ್ನ ಬಿಟ್ಟು ಕೇವಲ ಆ ದೈವಿಕ ಮೂಲಕ್ಕೆ, ಆ ದ್ರಾಕ್ಷಾಲತೆಗೆ ಸಂಪರ್ಕದಲ್ಲಿ ಇರುವುದರ ಮೇಲೆ ಗಮನ ಹರಿಸಿದ್ರೆ ನಮ್ಮ ಆಧ್ಯಾತ್ಮಿಕ ಅನುಭವ ಮತ್ತು ಅದರ ಫಲಿತಾಂಶಗಳು ಹೇಗೆ ಬದಲಾಗಬಹುದು? ಇದನ್ನು ಯೋಚಿಸ್ಬೋದಲ್ವಾ? ಖಂಡಿತವಾಗಿಯೂ. ಇದೊಂದು ಬಹಳ ಮುಖ್ಯವಾದ ಪ್ರಶ್ನೆ.